ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಗೃಹಲಕ್ಷ್ಮಿ 19ನೇ ಕಂತಿನ ಹಣನ ಪಡೆದಂಥವರು ಗೃಹಲಕ್ಷ್ಮಿ 20ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾಯಿದ್ರು. ಈಗಾಗಲೇ ವೀಕ್ಷಕರೇ 19ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಒಂದು ಜಮಾ ಆಗಿರುವಂಥದ್ದು. ಇವಾಗ 20ನೇ ಕಂತಿನ ಹಣಕ್ಕಾಗಿ ಬಹಳಷ್ಟು ಜನರು ವೇಟ್ ಮಾಡ್ತಾಯಿದ್ರು. ಮತ್ತು ಅದರಲ್ಲಿ ಮುಖ್ಯವಾಗಿ ನಮಗೂ ಕೂಡ ಒಂದು ಕಮೆಂಟ್ ಮಾಡಿ ಕೇಳ್ತಾಯಿದ್ರು, 20ನೇ ಕಂತಿನ ಹಣ ಯಾವಾಗ ಬರುತ್ತೆ, ಬಿಡುಗಡೆ ಆಗಿದೆನಾ ಇಲ್ವಾ ಅಂತ ಕಮೆಂಟ್ ಮಾಡಿ ಕೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ಕಳೆದ ವಿಡಿಯೋದಲ್ಲೇ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಯಾವಾಗ ಒಂದು 20ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಆವತ್ತು ನಾನು ವಿಡಿಯೋ ಮಾಡಿ ಮಾಹಿತಿನ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಅದರಂತೆ ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ 20ನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಒಂದು ವೇಟ್ ಮಾಡ್ತಾಯಿದ್ರಿ ಅಂಥವ್ರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣನ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ, ಬಿಡುಗಡೆ ಆಗಿದೆಯೇ ಇಲ್ವೋ, ಬಿಡುಗಡೆ ಆದರೆ ಯಾವಾಗಿನಿಂದ ಬಿಡುಗಡೆ ಆಗಿದೆ ಅಂತ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ, ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗಿರ್ಬೋದು, ಸರ್ಕಾರದ ಯೋಜನೆಗಳ ಬಗ್ಗೆ ಆಗಿರ್ಬೋದು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ವಿಡಿಯೋನ ಶುರು ಮಾಡೋಣ. ಗೃಹಲಕ್ಷ್ಮಿ 19ನೇ ಕಂತಿನ ಪಡೆದಂಥವರು 20ನೇ ಕಂತಿನಕ್ಕಾಗಿ ವೇಟ್ ಮಾಡ್ತಾಯಿದ್ರು ಅಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈಗಾಗಲೇ ವೀಕ್ಷಕರೇ, ಒಂದು ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿದಾಗ 20ನೇ ಕಂತಿನ ಪುಷ್ ಟು ಡಿ ಬಿ ಟಿ ಆಗಿದೆ ವೀಕ್ಷಕರೇ. ಡಿ ಬಿ ಟಿ ಪುಷ್ ಅಂತ ಆಗಿದೆ ಅಂತಂದರೆ ಡಿ ಬಿ ಟಿ ಪುಷ್ ಆದಮೇಲೆ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ಯಾರಿಗೆಲ್ಲ ಒಂದು ಹಣನ ಜಮಾ ಆಗಿದೆ ಅಂತ ನೋಡೋದಾದರೆ ಎಷ್ಟು ಜಿಲ್ಲೆಗಳಿಗೆ ಹಣನ ಜಮಾ ಆಗಿದೆ ಮತ್ತು ಯಾವಾಗಿನಿಂದ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ಅಂತ ನೋಡೋದಾದರೆ ನಿನ್ನೆಯಿಂದನೇ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ಕೆಲವರು ಬಹಳಷ್ಟು ಒಂದು ಜಿಲ್ಲೆಗಳಲ್ಲಿ ಒಂದಿಷ್ಟು ಜನರಿಗೆ ಒಂದು ಹಣನ ಜಮಾ ಆಗೋದು ಕೂಡ ಪ್ರಾರಂಭ ಆಗಿದೆ, ಜಮಾನು ಕೂಡ ಆಗ್ತಾ ಇದೆ ವೀಕ್ಷಕರೇ. ವಿಡಿಯೋ ನೋಡುವಂಥವರಿಗೆ ಯಾರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಮತ್ತು ನಿಮ್ಮ ಒಂದು ಜಿಲ್ಲೆ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರಿಗೆ ಬಂದಿಲ್ಲ ನಿಮ್ಮ ಒಂದು ಜಿಲ್ಲೆ ಮತ್ತು ನಮಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ, ನಮಗೂ ಕೂಡ ನಿಮ್ಮಿಂದ ಮಾಹಿತಿನ ಸಿಗುತ್ತೆ ಅಂತ ಹೇಳ್ತಾ ಈಗಾಗಲೇ ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿದೆ, ಜಮಾ ಆಗೋಕ್ಕೂ ಕೂಡ ಪ್ರಾರಂಭ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ಜಿಲ್ಲೆಯಲ್ಲಿರುವಂಥವರಿಗೆ ಬಹಳಷ್ಟು ಜನರಿಗೆ ಬೆಂಗಳೂರಲ್ಲಿರುವಂಥವರಿಗೆ ಜಮಾ ಆಗಿದೆ ವೀಕ್ಷಕರೇ 20ನೇ ಕಂತಿನ ಹಣ. ಇನ್ನು ಕೆಲವೊಂದಿಷ್ಟು ಜನರಿಗೆ ಜಿಲ್ಲೆಗಳಲ್ಲಿ ಒಂದಿಷ್ಟು ಜನರಿಗೆ ಬೆರಳೆಣಿಕೆಯಷ್ಟು ಜನರಿಗೆ ಹಣನ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ, ಜಮಾನು ಕೂಡ ಆಗ್ತಾಯಿದೆ. ಇವಾಗ ವೀಕ್ಷಕರೇ, ಈ ಒಂದು ಹಣನ ಬಿಡುಗಡೆ ಆಗಿದೆ ಅಂತಂದರೆ, ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ಅಂತಂದರೆ 19ನೇ ಕಂತಿನ ನೋಡೋದಾದರೆ 19ನೇ ತಾರೀಕು ಹಣನ ಬಿಡುಗಡೆ ಮಾಡಿದರು. 19ನೇ ಕಂತಿನ ಹಣನ 19ನೇ ತಾರೀಕು ಕೆಲವೊಂದಿಷ್ಟು ಜನರಿಗೆ ಮೊದಲ ಹಂತದಲ್ಲಿ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿತ್ತು. ಮತ್ತು 24ನೇ ತಾರೀಕು ಕೂಡ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿತ್ತು. ಮತ್ತು 27ನೇ ತಾರೀಕು ಕೂಡ 3ನೇ ಹಂತದಲ್ಲಿ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿತ್ತು. 19ನೇ ಕಂತಿನ 3 ಹಂತಗಳಲ್ಲಿ ಒಂದು ಹಣನ ಜಮಾ ಆಗಿರುವಂಥದ್ದು ವೀಕ್ಷಕರೇ. ಇವಾಗ 20ನೇ ಕಂತಿನ ಹಣ ಕೂಡ ಕೆಲವೊಂದಿಷ್ಟು ಜನರಿಗೆ ಈಗಾಗಲೇ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ಒಂದು ವಾರದ ಒಳಗೆ ಒಂದು ಎಲ್ರಿಗೂ ಕೂಡ ಒಂದು ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನ ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಣನ ಬಿಡುಗಡೆ ಆಯಿತು ಅಂತಂದರೆ ಒಂದು ವಾರನ ಸಮಯನ ತೆಗೆದುಕೊಳ್ಳುವಂಥದ್ದು, ಪ್ರತಿಯೊಬ್ಬರಿಗೂ ಕೂಡ ಎಲ್ರಿಗೂ ಕೂಡ ಒಂದು ಹಣನ ಜಮಾ ಆಗೋಕ್ಕೆ ಸಮಯ ಸುಮಾರು 1 ವಾರ ಸಮಯನ ಬೇಕಾಗುವಂಥದ್ದು ವೀಕ್ಷಕರೇ. ಎಲ್ರಿಗೂ ಕೂಡ ಡಿ ಬಿ ಟಿ ಆಗಿ ಅವರ ಒಂದು ಅಕೌಂಟ್ಗಳಿಗೆ ಜಮಾ ಆಗೋಕ್ಕೆ ಪ್ರಾರಂಭ ಆಯಿತು ಅಂತಂದರೆ ಸುಮಾರು 1 ವಾರದವರೆಗೆ ಒಂದು ಟೈಮ್ನ ತೆಗೆದುಕೊಳ್ಳುವಂಥದ್ದು. ಈಗಾಗಲೇ ವೀಕ್ಷಕರೇ, ಈ ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಬಿಡುಗಡೆ ಆಗಿದೆನಾ ಇಲ್ವಾ ಅಂತ ಕಮೆಂಟ್ ಮಾಡಿ ಕೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ಬಿಡುಗಡೆ ಆದ ತಕ್ಷಣವೇ ವಿಡಿಯೋ ಮಾಡಿ ತಮಗೆ ಮಾಹಿತಿಯನ್ನು ನಿಖರವಾದಂಥ ಮಾಹಿತಿನ ತಲುಪಿಸ್ತೀನಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ಕಳೆದ ವಿಡಿಯೋದಲ್ಲಿ. ಅದರಂತೆ ವೀಕ್ಷಕರೇ, ಈಗಾಗಲೇ ಗೃಹಲಕ್ಷ್ಮಿ 20ನೇ ಕಂತಿನಕ್ಕಾಗಿ ಯಾರೆಲ್ಲೊಂದು ವೇಟ್ ಮಾಡ್ತಾಯಿದ್ರಿ, ಹಣ ಬಿಡುಗಡೆ ಆಗಿ ಇನ್ನೂ ಕೂಡ ನಿಮಗೆ ಜಮಾ ಆಗಿಲ್ಲ ಅಂತಂದರೆ ದಯವಿಟ್ಟು 1 ವಾರದ ಒಳಗಾಗಿ ನಿಮಗೆ ಖಂಡಿತವಾಗಿಯೂ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ ಇಷ್ಟು ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ಸ್ ಇತ್ತು ವೀಕ್ಷಕರೇ. ಮತ್ತು ಏನಾದರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು, ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗಿರ್ಬೋದು, ನಿಮಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ 20ನೇ ಕಂತಿನ ಜಮಾ ಆಗಿದೆ ಕಮೆಂಟ್ ಮೂಲಕ ನಿಮ್ಮ ಒಂದು ಜಿಲ್ಲೆ ಮತ್ತು ನಮಗೆ ಹಣನ ಜಮಾ ಆಗಿದೆ ಅಂತ ತಿಳಿಸ್ಕೊಡಿ. ಈಗಾಗಲೇ ವೀಕ್ಷಕರೇ 19ನೇ ಕಂತಿನ ಫೆಬ್ರವರಿ ತಿಂಗಳ ಹಣ ಆಗಿತ್ತು. ಇವಾಗ 20ನೇ ಕಂತಿನ ಒಂದು ಮಾರ್ಚ್ ತಿಂಗಳ ಒಂದು ಹಣ ಆಗಿರುತ್ತೆ ವೀಕ್ಷಕರೇ. ಮಾರ್ಚ್ ತಿಂಗಳ ಒಂದು ಗೃಹಲಕ್ಷ್ಮಿ
20ನೇ ಕಂತಿನ ಹಣ ಆಗಿರುತ್ತೆ ಮತ್ತು ಏಪ್ರಿಲ್ದು 21ನೇ ಕಂತಿನ ಹಣ ಆಗಿರುತ್ತೆ, ಮೇದು 22ನೇ ಕಂತಿನ ಹಣ ಆಗಿರುತ್ತೆ. ಈ ಮಾಹಿತಿ ತಮಗೆ ತಿಳಿದಿರಬೇಕು. ಈಗಾಗಲೇ ವೀಕ್ಷಕರೇ ಇವಾಗ ಮಾರ್ಚ್ ತಿಂಗಳ ಹಣನ ಬಿಡುಗಡೆ ಆಗಿರುವಂಥದ್ದು, ಏಪ್ರಿಲ್ ಆ್ಯಂಡ್ ಮೇ ತಿಂಗಳದು ಇನ್ನೂ ಕೂಡ ಬಾಕಿ ಇರುವಂಥದ್ದು ವೀಕ್ಷಕರೇ. 21, 22ನೇ ಕಂತಿನ ಹಣ ಇನ್ನೂ ಕೂಡ ಒಂದು ಬಾಕಿ ಇರುವಂಥದ್ದು. ಆ ಹಣನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತಕ್ಕಂಥ ಮಾಹಿತಿನ ಕಾದು ನೋಡಬೇಕಾಗುತ್ತೆ. ಸರ್ಕಾರದ ಕಡೆಯಿಂದ 21 ಮತ್ತು 22ನೇ ಕಂತಿನ ಹಣ ಬಗ್ಗೆ ಅಪ್ಡೇಟ್ಸ್ ಬಂದರೆ ತಮಗೆ ಮಾಹಿತಿ ವಿಡಿಯೋ ಮುಖಾಂತರ ಮಾಹಿತಿನ ತಲುಪಿಸ್ತೀನಿ ಅಂತ ಹೇಳ್ತಾ, ಇಷ್ಟು ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ಸ್ ಇತ್ತು. ಈ ಒಂದು ಅಪ್ಡೇಟ್ಸ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.